Hello guys, welcome to my YouTube channel Lahari Vlogs. So guys, ಕಾರ್ತಿಕ ಮಾಸದಲ್ಲಿ ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ ತಿಂದಿರಲಿಲ್ಲ. ಸೊ ಆಫ್ಟರ್ ಕಾರ್ತಿಕ ಮಾಸ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ನಾನ್ ವೆಜ್. ಸೊ ಇವತ್ತಿನ ಸ್ಪೆಷಲ್ ಚಿಕನ್ನಲ್ಲಿ 3 ಐಟಮ್ಸ್ ಆ್ಯಂಡ್ ಮಟನಲ್ಲಿ 1 ಐಟಮ್. ಸೊ ನಮ್ಮ ಅಣ್ಣ ಮಾಡ್ತಿದ್ದಾನೆ, ದಟ್ ಈಸ್ ಸ್ಟಿಲ್ ಮೋರ್ ಸ್ಪೆಷಲ್ ಒನ್. ಸೊ ಚಿಕನ್ ಎಲ್ಲ ಕಟ್ ಮಾಡಿ ಮ್ಯಾರಿನೇಟ್ ಮಾಡಿ ನಾನು ಅಣ್ಣ ಆಚೆ ಹೋಗ್ತಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ವಿ ಆರ್ ಆನ್ ದ ವೇ ಟು ಆರ್ ಲೆನ್ಸ್ ಕಾರ್ಟಿಗೆ ಹೋಗಿ ಅಣ್ಣ ಒಂದಷ್ಟು ಸನ್ ಗ್ಲಾಸಸ್ ಬೇಕಿತ್ತು, ಅವ್ನು ಅದನ್ನು ಪರ್ಚೇಸ್ ಮಾಡಿಕೊಂಡ. ಆ್ಯಂಡ್ ಅದಾದಮೇಲೆ ಅಪ್ಪನ ಸ್ಪೆಕ್ಸ್ ಒಂಚೂರು ಎಕ್ಸ್ಚೇಂಜ್ ಆ್ಯಂಡ್ ಒಂದು ಸ್ವಲ್ಪ ರೀವಾಕ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ವಿ ಹ್ಯಾಡ್ ಬೀನ್ ಟು ಲೆನ್ಸ್ ಕಾರ್ಟ್. ಸೊ ಅವನಿಲ್ಲಿ ಎಷ್ಟೊಂದು ಟ್ರೈ ಮಾಡ್ತಾ ಇದ್ದಾನೆ, ಯಾವ್ದು ಚೆನ್ನಾಗಿ ಕಾಣಿಸಿದೆ ಯಾವ್ದು ಚೆನ್ನಾಗಿ ಕಾಣಿಸ್ತಲ್ಲ ಅಂತ ಅವ್ನು ನನ್ನ ಕೇಳ್ತಾ ಇದ್ದ. ನಾನು ಚೆನ್ನಾಗಿದೆ ಅಂತ ಹೇಳೋದು ಅವನಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಆ್ಯಂಡ್ ಅವ್ನಿಗೆ ಇಷ್ಟ ಆಗಿದೆ ಅಂತ ಅನ್ನೋದು ನನಗಿಷ್ಟ ಆಗ್ತಿರ್ಲಿಲ್ಲ. ಸೊ ಫೈನಲಿ ತಗೊಂಡ 1-2 ಗ್ಲಾಸಸ್ ತಗೊಂಡ. ಆ್ಯಂಡ್ ಅವ್ನು 2 ಗ್ಲಾಸ್ ಚೂಸ್ ಮಾಡಿ ತಗೊಳ್ಳೋಷ್ಟರಲ್ಲಿ ಅಪ್ಪನ ಸ್ಪೆಕ್ಸ್ ಕೂಡ ಏನು ಪೆಂಡಿಂಗ್ ವರ್ಕ್ ಇತ್ತು ಅದು ಮುಗ್ದಿತ್ತು. ಸೊ ಆಫ್ಟರ್ ದಟ್ ಅಲ್ಲಿಂದ ತಗೊಂಡು ನಾವು ಹೊರಟ್ವಿ. ಆ್ಯಂಡ್ ನೆಕ್ಸ್ಟ್ ನಾವು ಗಾಡಿ ನಿಲ್ಲಿಸಿದ್ದು ಬಂದು ಅಣ್ಣ ಕುಕ್ಕಿಂಗ್ ಮಾಡೋದಕ್ಕೆ ಒಂದಷ್ಟು ಐಟಮ್ಸ್ ತೊಗೊಳ್ಬೇಕು ಅಂತ ಅಂದಿದ್ದ. ಸೊ ಅದಕ್ಕೆ ನಮ್ಮ ಮನೆ ಹತ್ರ ಇರೋ ಒಂದು ಶಾಪ್ ಹತ್ರ ಸ್ಟಾಪ್ ಮಾಡಿ ಅವ್ನು ಹೋಗಿ ಪರ್ಚೇಸ್ ಮಾಡ್ತಿದ್ದ. ನಾನು ಬರಲ್ಲ ಅಂದ್ಬಿಟ್ಟು ಅಲ್ಲೇ ಇದ್ದೆ. ದೆನ್ ಮನೆಗೆ ಬಂದಮೇಲೆ ಸೊ ನಮ್ಮ ಅಣ್ಣ ಇಲ್ಲಿ ಬಟರ್ ಕಬಾಬ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದಾನೆ. ಸೊ ಫಸ್ಟಿಗೆ ಬಟರ್ ಹಾಕಿ ಒಂದು ಎಗ್ ಬ್ರೇಕ್ ಮಾಡಿ ಹಾಕಿದ್ದಾನೆ. ಆ್ಯಂಡ್ ಆಮೇಲೆ 2 ಸ್ಪೂನ್ಸ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ನೆಕ್ಸ್ಟ್ ಕಬಾಬ್ ಮಸಾಲ, ತೇಜು ಕಬಾಬ್ ಮಸಾಲಾನ ಆ್ಯಡ್ ಮಾಡ್ಕೊಂಡು ನಮ್ಮ ಅಣ್ಣ. ಸೊ ನೆಕ್ಸ್ಟ್ ಅದನ್ನು ಫುಲ್ ಮಿಕ್ಸ್ ಮಾಡಿ ನೆಕ್ಸ್ಟ್ ಈಸ್ ಆ್ಯಡಿಂಗ್ ಚಿಕನ್ ಟು ಇಟ್. ಸೊ ಚಿಕನ್ನ ಎಲ್ಲ ಹಾಕ್ಕೊಂಡು ಹಿಲ್ ಮಿಕ್ಸ್ ಇಟ್ ವೆಲ್. ಮಿಕ್ಸ್ ಮಾಡಿ ಅದನ್ನು ಒಂದು 2 hours ಇಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತಾನೆ ಅವನು. ನೋಡಿ ಗೈಸ್, ಕಂಪ್ಲೀಟಾಗಿ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದಾನೆ. ಸೊ ಈಸ್ ಮೈ ಬ್ರದರ್, ನೋಡಿರ್ತೀರ ನೀವೆಲ್ಲ ಮುಂಚೆ ವ್ಲಾಗ್ಸಲ್ಲೆಲ್ಲ. ಸೊ ಈ ಥರ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಆಗೋದಕ್ಕೆ ಹಿ ಹ್ಯಾಸ್ ಕೆಪ್ಟ್ ಇಟ್ ಅ ಸೈಡ್. ಆ್ಯಂಡ್ ಇದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಮುಂಚೆ ಲೆನ್ಸ್ ಕಾರ್ಟ್ಗೆ ಹೋಗೋಕ್ಕಿಂತ ಮುಂಚೆ ಮ್ಯಾರಿನೇಟ್ ಮಾಡಿದಂಥ ಚಿಲ್ಲಿ ಚಿಕನ್ನ ಪ್ರಿಪೇರ್ ಮಾಡ್ತಿದ್ದಾನೆ. ಸೊ ಹ್ಯಾಸ್ ಪುಟ್ ಬಟರ್ ಇನ್ ಟು ದ ಪ್ಯಾನ್. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಬಟರ್. ಆಫ್ಟರ್ 1 month ಪ್ರಿಪೇರ್ ಮಾಡ್ತಿರೋದು, ಅದು ನಮ್ಮ ಅಣ್ಣ ಈಸ್ ದ ಬೆಸ್ಟ್ ಕುಕ್. ಅವ್ನು ಮಾಡ್ತಿದ್ದಾನೆ ಅಂತ ಇನ್ನೂ ಜಾಸ್ತಿ ಖುಷಿಯಾಗಿದೆ ನನಗೆ. ಐ ಆಮ್ ವೇಟಿಂಗ್ ಯಾವಾಗ ರೆಡಿ ಆಗುತ್ತೆ ಅಂತ. ಸೊ ಇಲ್ಲಿ ಬಟರ್ ಒಂಚೂರು ಫುಲ್ ಕರಗಿದಾದ್ಮೇಲೆ ಅಣ್ಣ 2 spoons ಆಯಿಲ್ ಆ್ಯಡ್ ಮಾಡ್ಕೊತಾನೆ. ಸೊ ಆಫ್ಟರ್ ದಟ್ ಆನಿಯನ್ಸ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟಿಗೆ ಗಿವ್ ಎ ಮಿಕ್ಸ್ ಆಫ್ ದಿ ಆನಿಯನ್ಸ್. ಆಮೇಲೆ ಗಾರ್ಲಿಕ್ನ ಆ್ಯಡ್ ಮಾಡ್ಕೊತಾನೆ. ಗಾರ್ಲಿಕ್ ಆ್ಯಡ್ ಮಾಡಿಕೊಂಡು ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ದೆನ್ ಕ್ಯಾಪ್ಸಿಕಮ್ಸ್ನ ಆ್ಯಡ್ ಮಾಡ್ಕೊತಿದ್ದಾನೆ ಅಣ್ಣ. ಸೊ ಕ್ಯಾಪ್ಸಿಕಮ್ನ ಎಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದಾದ್ಮೇಲೆ ಚಿಕನ್ನ ಆ್ಯಡ್ ಮಾಡಿ ಹೀಲ್ ಗಿವ್ ಎ ಜೆಂಟಲ್ ಮಿಕ್ಸ್ ಟು ಇಟ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ. ಆ್ಯಂಡ್ ದೆನ್ ಹಿ ಈಸ್ ಆ್ಯಡಿಂಗ್ ದ ಪೇಸ್ಟ್. ಏನು ಪೇಸ್ಟ್ ಇದು ಅಂತ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಆಫ್ ಗ್ರೀನ್ ಚಿಲ್ಲೀಸ್ನ ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಹ್ಯಾಸ್ ಪುಟ್ ವಾಟರ್ ಇನ್ ಟು ಇಟ್, ಲೈಕ್ 1/2 glass ವಾಟರ್ನ ಆ್ಯಡ್ ಮಾಡಿದ್ದಾನೆ. ಅಲಾಂಗ್ ವಿತ್ ದಟ್ ಸಾಲ್ಟ್ ಆ್ಯಂಡ್ ಸ್ವಲ್ಪ ಪೆಪ್ಪರ್, ಗರಂ ಮಸಾಲ ಆ್ಯಂಡ್ ಚಿಲ್ಲಿ ಚಿಕನ್ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದಾನೆ. ನನಗೆ ನೋಡ್ತಾ ಇದ್ರೇ ಫುಲ್ ಮೌತ್ ವಾಟರಿಂಗ್ ಆಗ್ತಿದೆ. ವೆನ್ ವಿಲ್ ಐ ಟ್ರೈ ಅಂತ. ಅದು ಅಣ್ಣ ಮಾಡ್ತಿರೋದು ಬೇರೆ. ಆಲ್ಮೋಸ್ಟ್ ಹಾಫ್ ಆಗಿದೆ. ಸೊ ಇದು ಕಂಪ್ಲೀಟ್ ಆಗೋಷ್ಟರಲ್ಲಿ ಉಪ್ಪಿಟ್ಟು ಮಟನ್ ಫ್ರೈ ಹೆಂಗಾಗಿದೆ ನೋಡ್ಕೊಂಡು ಬರೋಣ. ವಾವ್ ನೋಡ್ತಾ ಇದ್ರೇ ಟೇಸ್ಟ್ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ಅಂತ. ಅದು ನಲ್ಲಿ ಮೂಳೆ ಬೇರೆ ಮೇಲೇ ಇದೆ. ಪೀಸಸ್ ಬೀಟಿಂಗ್ ನೋಡ್ತಾ ಇದ್ರೇ ಟೇಸ್ಟ್ ಗೊತ್ತಾಗ್ತದೆ. ಮೌತ್ ವಾಟ್ರಿಂಗ್ ಆಗ್ತಿದೆ. ಆ್ಯಂಡ್ ಚಿಲ್ಲಿ ಚಿಕನ್ ಕೂಡ ರೆಡಿ ಆಗೇ ಬಿಡ್ತು. ಸೊ ಎಲ್ಲ ರೆಡಿ ಆಗಿದೆ. ಸೊ ಇದು ಬಂದು ಮಧ್ಯಾಹ್ನದ ಊಟ. ಸೂಪರ್ ಎಕ್ಸೈಟೆಡ್. ಸೊ
ಸೊ ಅದರಲ್ಲಿ ಆನಿಯನ್ಸ್ ಇದೆಲ್ಲ ಅಷ್ಟೇ ನಾನು ಕಟ್ ಮಾಡಿದ್ದು, ಇದು ಅಮ್ಮ ಮಾಡಿದ್ದು, ಇದು ಅಮ್ಮ ಮತ್ತು ಹಬ್ಬ ಇಬ್ಬರು ಸೇರಿ ಮಾಡಿದ್ದು. ದೋಸಾಸ್ ನಾನೇ ಪ್ರಿಪೇರ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಚಿಲ್ಲಿ ಚಿಕನ್ ಇದು ನಮ್ಮ ಅಣ್ಣ ಮಾಡಿದ್ದು. ಆ್ಯಂಡ್ ಸಂಜೆಗೆ ಬಟರ್ ಕಬಾಬ್ ಮ್ಯಾರಿನೇಟ್ ಮಾಡಿಟ್ಟಿದ್ದಾನೆ. ಸೊ ಸಂಜೆ ಹಾಗೆ ಬಿಡ್ತು. ಆಚೆ ವೆದರ್ ಬೇರೆ ಫುಲ್ ಮಳೆ ಬರ್ತದೆ. ಚಳಿಗೆ ಬಿಸಿ ಬಿಸಿ ಕಬಾಬ್ ತಿಂತಿದ್ರೆ ಟು ಬಿ ಹಾನೆಸ್ಟ್ ನಾನಂತೂ ಕೂತ್ಕೊಂಡು ಒನ್ ಮೋರ್ ಅಂತಿದ್ದೆ. ಇಟ್ ವಾಸ್ ಸೋ ಗುಡ್. ನೀವೇ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋಕ್ಕೆ ಇನ್ನೂ ಸಖತ್ತಾಗಿತ್ತು. ಹಂಗೂ ಏನೋ ಮಿಸ್ ಹೊಡಿತದೆ ಅಲ್ಲ ಅಂತ ನಾನು ಅಣ್ಣ ಮನೆ ಹತ್ರ ಇರೋ ಹೋಟೆಲ್ಗೆ ಹೋಗ್ಬಿಟ್ಟು ಕ್ರ್ಯಾಬ್ ಕ್ಲಾ ಮತ್ತು ಫ್ರಾನ್ ಗೀ ರೋಸ್ಟ್ ತಿನ್ಕೊಂಡು ಮನೆಗೆ ಬಂದ್ವಿ. So this is all about today's non-veg vlog. Guys, please do like, share and subscribe.